ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ಹಗರಣ ಭಾರೀ ಸಂಚಲನವನ್ನ ಸೃಷ್ಟಿಸಿದೆ. ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಬಲೆಗೆ ಕೆಡವಿದ್ರೆ ನಿಗಮದ ಅಧ್ಯಕ್ಷ ದದ್ದಲ್ ಅವರ ಭೂಗದ್ದಲ ಬಟ ಬಯಲಾಗ್ತಾ ಇದೆ. ಕೇವಲ ಇವರ ಬಣ್ಣ ಬಯಲಾಗಿರೋದು ಮಾತ್ರ ಅಲ್ಲ, ದದ್ದಲ್ ಹಾಗೂ ಅವರ ಸಂಬಂಧಿಕರಿಗೆ ಜಮೀನು ಮಾರಿರುವಂತಹ ಕುಟುಂಬದವರಿಗೂ ಕೂಡ ಇಡಿ ಶಾಕ್ ಕೊಟ್ಟಿದ್ದು, ಈಗ ಯಾರೆಲ್ಲ ಜಮೀನನ್ನ ಮಾರಿದಾರಲ್ಲ ಅಂತವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಹೊಲ ಮಾರ್ಕೊಂಡು ನಾವೇನು ಕಳ್ರಲ್ಲ, ಅಳ್ಳೂರು ಜನ ನಮ್ಮನ್ನು ಸಿಗಾಕ್ಬಿಟ್ರು, ನಮ್ಮನ್ನು ಸಿಗಾಕ್ಬಿಟ್ರು. ಇಷ್ಟೇ ನೋಡಿ ಸಣ್ಣದಿದೆ. ನಿನ್ನೆ ದದ್ದಲ್ ಸಂಬಂಧಿಗೆ ಜಮೀನು ಮಾರಿದವರ ಗೋಳಾಟ. ಗೃಹ ಪ್ರವೇಶ ಸಂಭ್ರಮದಲ್ಲಿದ್ದೋರಿಗೆ ಇಡಿ ಶಾಕ್. ನಮ್ಮನ್ನ ಸಿಕ್ಕಾಕಿಸಿಬಿಟ್ರು, ಜಮೀನು ಮಾರಿ ತಪ್ಪು ಮಾಡಿಬಿಟ್ಟೆ, ಹೀಗೆ ಗೊಳೋ ಅಂತ ಕಣ್ಣೀರಿಟ್ಟು ಗೋಳಾಡ್ತಿರೋ ಇವರು ಲಕ್ಷ್ಮೀದೇವಿ, ರಾಯಚೂರು ಜಿಲ್ಲೆಯ ಅಸ್ಕಿಹಾಳ ನಿವಾಸಿ. ಇದೇ ಲಕ್ಷ್ಮೀದೇವಿ ಕುಟುಂಬಕ್ಕೆ ಸೇರಿದ 3 ಎಕರೆ 30 ಗುಂಟೆ ಭೂಮಿಯನ್ನ ದದ್ದಲ್ ಸಂಬಂಧಿಕರು ಖರೀದಿಸಿದ್ರು. ಕಂತೆ ಕ್ಯಾಶ್ ಕೈಗಿಟ್ಟು ಭೂಮಿ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ರು. ದದ್ದಲ್ ಹಣದ ರಹಸ್ಯ ಕೆದಕ್ತಿರೋ ಇಡಿ ಲಕ್ಷ್ಮೀದೇವಿ ಮನೆ ಮೇಲೂ ರೇಡ್ ಮಾಡಿದ್ದು ಈಗ ಕುಟುಂಬ ಕಣ್ಣೀರಿಡ್ತದ. ಹಾಗಾದ್ರೆ ಏನಿದು ದದ್ದಲ್ ಭೂಗದ್ದಲದ ಕಾಸು ಮತ್ತು ಕಣ್ಣೀರಿನ ಕತೆ ಅಂತ ನೋಡೋದಾದ್ರೆ, ದದ್ದಲ್ ಸಂಬಂಧಿ ಕಾರ್ತಿಕ್ ಆಂಜನೇಯಗೆ ಲಕ್ಷ್ಮೀದೇವಿ ಭೂಮಿ ಮಾರಾಟ ಮಾಡಿದ್ರು. 3 ಎಕರೆ 30 ಗುಂಟೆ ಭೂಮಿಯನ್ನ ಎಕರೆಗೆ 1.29 ಕೋಟಿ ಬೆಲೆಯಂತೆ ಮಾರಾಟ ಮಾಡಿದ್ರು. ಜಮೀನು ಖರೀದಿಗೆ ದದ್ದಲ್ ಸಂಬಂಧಿ 25 ಲಕ್ಷದಂತೆ 3 ಚೆಕ್ 3 ಕೋಟಿ ಕ್ಯಾಶ್ ಕೊಟ್ಟಿದ್ದು, ವಾಲ್ಮೀಕಿ ಹಗರಣದ ದುಡ್ಡನ್ನೇ ಕೊಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಣ ಬಂದ್ಮೇಲೆನೆ ಅಸ್ಕಿಹಾಳದ ಲಕ್ಷ್ಮೀದೇವಿ 2 ಮನೆ ಖರೀದಿ ಮಾಡಿದ್ರಂತೆ. ಒಂದು 52 ಲಕ್ಷ, ಮತ್ತೊಂದು 49 ಲಕ್ಷಕ್ಕೆ ಖರೀದಿಸಿದ್ದಾರೆ. ಸದ್ಯ ಈ 2 ಮನೆಗಳ ಮೇಲೆ ಇಡಿ ದಾಳಿ ಮಾಡಿದೆ. ಕಷ್ಟ ಅಂತ ಜಮೀನು ಮಾರಿ 2 ಮನೆ ಖರೀದಿಸಿದ್ದ ಕುಟುಂಬಕ್ಕೆ ಇಡಿ ಶಾಕ್ ಕೊಟ್ಟಿದೆ. ಸಂಪೂರ್ಣ ದಾಖಲೆ ನೀಡುವಂತೆ ವಾರ್ನ್ ಮಾಡಿದ್ದಾರಂತೆ. ಇದರಿಂದ ಕಂಗಾಲಾದ ಲಕ್ಷ್ಮೀದೇವಿ ನಮ್ಮನ್ನ ಸಿಕ್ಕಾಕಿಸಿದ್ರು ಅಂತ ಕಣ್ಣೀರು ಹಾಕಿದ್ದಾರೆ. ಯಾರ್ಯಾರ ತಪ್ಪಿಗೋ ನಮಗೆ ತೊಂದರೆಯಾಗಿದೆ, ಪಿತ್ರಾರ್ಜಿತ ಆಸ್ತಿ ಮಾರಿ ನಾವು ತಪ್ಪು ಮಾಡಿದ್ವಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಜುಲೈ 18ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಕೊಟ್ಟಿದೆ. ಇದರಿಂದ ಇಡೀ ಕುಟುಂಬವೇ ಕಂಗಾಲಾಗಿದೆ. ಹೊಲ ಹೆಂಗೆ ಮಾರಿದ್ದಾನ ಅಂತ ಕೇಳಿದ್ರು ಸರ್. ಅವರು ಯಾರು ಹಿಂಗೆ ಮಾರಿರಂದರೆ ಅಷ್ಟು ನನಗೆ ಗೊತ್ತಿಲ್ಲ. ಅವರು ಎಲ್ಲರೂ ಕೂಡಿ ಅವ್ರನ್ನ ಇವರು ಕರ್ಕೊಂಡು ಬಂದು ಮಾರ್ಸ್ಯಾರ ಸರ್ ಅಂತ ಹೇಳಿದೆ. ಹೇಳ್ಬಿಡು ನಮ್ಗೆ ನಿಜ ಹೇಳು ಅಂತ ನಮ್ಮನ್ನ ಜಗ್ಗಿ ಗಲಾಟೆ ಮಾಡಿದ್ರು ಸರ್. ಮಾಡಿದಾಗ ನೋಡಪ್ಪ, ನಮ್ಮದು ದೊಡ್ಡವರು ಪ್ರಾಪರ್ಟಿ, ನಮ್ಮ ಹೊಲ ಮಾರ್ಕೊಂಡು ನಾವೇನು ಕಳ್ರಲ್ಲ, ಅವರು ಕೊಟ್ಟಿದ್ದು ಸತ್ಯ, ನಾವು ತಗೊಂಡಿದ್ದು ಸತ್ಯ, ಅಂದರೆ ಪ್ರೂಫ್ ಇಲ್ಲ ನಮ್ಮಲ್ಲಿ. ಅದು ಒಂದೇ ಚೆಕ್ಕಿಂದಂದೇ ಪ್ರೂಫ್ ಕೊಟ್ಟಾರ ಅವರು, ಉಳಿದಿದ್ದು ರೊಕ್ಕ ಕೊಟ್ಟಾರ, ನಮ್ಮಲ್ಲಿ ಪ್ರೂಫ್ ಇಲ್ಲ. ಪ್ರೂಫ್ ಇಲ್ಲದಾಗ ನಮ್ಮನ್ನು ಸಿಗಾಕ್ತಾರಲ್ಲ ಸರ್ ಅವರು, ಅದು ಗೊತ್ತಿಲ್ಲ ನನಗೆ. ಅಳ್ಳೂರು ಜನ ನಮ್ಮನ್ನು ಸಿಗಾಕಿಬಿಟ್ರು. ಅವರು ಪ್ರೂಫ್ ಮೇಲೆ ಬಂದಾರ, ಆ ಕಡೆ ನಮ್ಮನ್ನು ಸಿಗಾಕ್ಬಿಟ್ರು ಅವರು. ಇಷ್ಟೇ ನೋಡಿ ಸಣ್ಣದಿದೆ. ನಿನ್ನೆ ಅವರೆಲ್ಲ ಬರ್ಕೊಂಡು ಹೋಗಿದ್ದಾರೆ. 18 ತಾರೀಕಿಗೆ ಬೆಂಗಳೂರಿಗೆ ಬಾ ಅಂತ ಹೇಳಿ ಹೋಗಿದ್ದಾರೆ. ಒಳಗೆ ಕುಂದಿಸ್ಕೊಂಡು ಬಾ ಇಲ್ಲಿ, ನೀವು ಇದು ಹೆಂಗೆ ಬಂತು, ಇದು ಹೊಲ ಮಾರಿ ನೀವು ನಿಮ್ಗೆ ಹೊಲ ಎಲ್ಲಿದು ಬಂತಂದರೆ ಅಮ್ಮ ಹೇಳಿದ್ರು ಸರ್. ಎಲ್ಲ ನಮ್ಮದು ನಮ್ಮ ಅಪ್ಪಂದು ಅಂತಂದು ನಮ್ಮ ಅಮ್ಮ ಹೇಳಿದ್ರು ಸರ್. ಈಗ ಸರ್ ನಮ್ಗೆ 18 ತಾರೀಕಿಗೆ ಬೆಂಗಳೂರು ಬರ್ರಿ ಅಂತ ಹೇಳೋರು ಸರ್. ನೋಟಿಸ್ ಕೊಟ್ಟಿದ್ದಾರಾ? ಇಲ್ಲ ಸರ್, ಇದೇ ಕೊಟ್ಟಿದ್ದಾರೆ ಸರ್. ಇದು ಹೆಂಗಂದರೆ ಚೆಕ್ಗಳು ಕೊಟ್ಟಾರಲ್ಲ ಸರ್, ಇದು ಇನ್ನು ಬೇರೆ ಅಮೌಂಟ್ ಕೊಟ್ಟಾರಲ್ಲ ಸರ್, ಅದಕ್ಕೆ ಪ್ರೂಫ್ ಇಲ್ಲ ಸರ್ ನಮ್ಮದಲ್ಲಿ ಸರ್. ನಮ್ಗೆ ಅವರು ಕ್ಯಾಶ್ ಕೊಟ್ಟಿದ್ದು 3,20,00,000 ಕೊಟ್ಟಾರೆ ಸರ್, ಕ್ಯಾಶ್ ಕೊಟ್ಟು. ಹೌದು ಸರ್. ವಾಲ್ಮೀಕಿ ಹಗರಣ ನಡೆದ ಸಂದರ್ಭದಲ್ಲಿ ಜಮೀನು ಖರೀದಿ ಮಾಡಿದ್ದು ಭಾರೀ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಭೂಮಿ ಖರೀದಿಸಿದ ದುಡ್ಡಿಗೆ ದದ್ದಲ್ ಲೆಕ್ಕ ಕೊಡ್ತಾರಾ ಅನ್ನೋದು ಒಂದು ಪ್ರಶ್ನೆ. ಇತ್ತ ತಮ್ಮ ಜಮೀನನ್ನೇ ಮಾರಿಕೊಂಡು ಇಡಿ ತನಿಖೆ ಮುಂದೆ ಕೂತಿರೋ ಕುಟುಂಬದ ಕಣ್ಣೀರಿನ ಕತೆ ಮತ್ತೊಂದು. ಬಗೆದಷ್ಟು ಬಯಲಾಗ್ತಿದೆ ದದ್ದಲ್ ಆಸ್ತಿ ಲೆಕ್ಕ. ಸಂಬಂಧಿಕರು ಮಗನ ಹೆಸರಲ್ಲಿ ಭೂಮಿ ಖರೀದಿ. ಇನ್ನು ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಿದೆ. ಸಂಬಂಧಿಕರಷ್ಟೇ ಅಲ್ಲ, ಮಗನ ಹೆಸರಲ್ಲೂ ದದ್ದಲ್ ಆಸ್ತಿ ಮಾಡಿದ್ದಾರೆ.
ರಾಯಚೂರಿನ ಸಿರವಾರ ತಾಲೂಕಿನ ಗಣಿದಿನ್ನಿ ಗ್ರಾಮದಲ್ಲಿ ಮೇ 22ರಂದು ದದ್ದಲ್ ಮಗ ತ್ರಿಶೂಲ್ ಹೆಸರಲ್ಲಿ 4.31 ಎಕರೆ ಖರೀದಿ ಮಾಡಿದ್ದರ ಬಗ್ಗೆ ನಿನ್ನೆಯಷ್ಟೇ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ದಾಖಲೆ ಸಮೇತ ಬಯಲಿಗೆಳೆದಿತ್ತು. ಇವತ್ತು ದದ್ದಲ್ ಖರೀದಿ ಮಾಡಿದ್ದ ಸ್ಥಳಕ್ಕೆ ನ್ಯೂಸ್ 18 ಭೇಟಿ ನೀಡಿದೆ. ದದ್ದಲ್ ಅವರು ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನು ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಾವಿವತ್ತು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ಗಣದಿನಿ ಗ್ರಾಮದಲ್ಲಿ ದದ್ದಲ್ ಅವರು ತಮ್ಮ ಪುತ್ರನ ಹೆಸರಲ್ಲಿ ಖರೀದಿಸಿದಂತಹ ಈ ಒಂದು ಭೂಮಿಯಲ್ಲಿ ನಾವಿವತ್ತು ಇರ್ತಕ್ಕಂಥದ್ದು. ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಆ ಭೂಮಿ. ಗಣದಿನಿ ಗ್ರಾಮದ ಬಸನಗೌಡ ತಂದೆ ಸಿದ್ದನಗೌಡ ಎಂಬುವವರಿಗೆ ಸೇರಿದಂಥ ಈ ಭೂಮಿಯನ್ನು 22/5/2024ರಲ್ಲಿ ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿ ತಮ್ಮ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕರವರಿಗೆ ನೋಂದಣಿಯನ್ನು ಮಾಡಿಸಿದ್ದಾರೆ. ಇನ್ನು ಈಗಾಗಲೇ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಜೈಲು ಪಾಲಾಗಿದ್ದು ದದ್ದಲ್ಗೆ ಢವಢವ ಶುರುವಾಗಿದೆ. ಈ ಮಧ್ಯೆ ಪ್ರಕರಣ ಮಧ್ಯಾವ ಟ್ವಿಸ್ಟ್ ಟರ್ನ್ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಕೇಸ್ನಲ್ಲಿ ಮಾಜಿ ಸಚಿವರನ್ನ ಇಡಿ ಬಂಧಿಸಿರುವಂಥದ್ದು. ಈ ನಡುವೆ 6 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡೆದಿದ್ದು ನಾಗೇಂದ್ರ ಅವರನ್ನ ಅಧಿಕಾರಿಗಳು ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಹಗರಣದ ಬಗ್ಗೆ ಅನೇಕ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇವೆ. ಇಡಿ ಇಕ್ಕಳಲ್ಲಿ ನಾಗೇಂದ್ರ 6 ದಿನ ಕಸ್ಟಡಿ. ವಿಚಾರಣೆ ವೈಖರಿಗೆ ಮಾಜಿ ಸಚಿವ ಹೈರಾಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಹಗರಣ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನಿನ್ನೆ ಬಂಧನಕ್ಕೊಳಗಾದ ನಾಗೇಂದ್ರ ಅವರನ್ನ ಮಧ್ಯರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಬಳಿಕ ಇವತ್ತು ಬೆಳಗ್ಗೆ ಯಲಹಂಕದಲ್ಲಿರುವ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಹೆಗಡೆ ಅವರ ಮನೆಯಲ್ಲಿ ನಾಗೇಂದ್ರ ಅವರನ್ನ ಹಾಜರುಪಡಿಸಿದ ಇಡಿ ವಶಕ್ಕೆ ಪಡೆಯಿತು. ಇಡಿ ಪರವಾಗಿ ಪಿಪಿ ಪ್ರಸನ್ನ ಕುಮಾರ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮನವಿ ಮಾಡಿದ್ರು. ಆದ್ರೆ ನನಗೆ ಆರೋಗ್ಯ ಸಮಸ್ಯೆ ಇದೆ, ಇದರಲ್ಲಿ ನನ್ನ ಪಾತ್ರವಿಲ್ಲ ಅಂತ ಜಡ್ಜ್ ಎದುರು ಹೇಳಿಕೊಂಡ್ರು ನಾಗೇಂದ್ರ. ಮನವಿ ಆಲಿಸಿದ ನ್ಯಾಯಾಧೀಶರು 24 ಗಂಟೆಗೊಮ್ಮೆ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಜುಲೈ 18ರವರೆಗೆ 6 ದಿನಗಳ ಕಾಲ ವಶಕ್ಕೆ ನೀಡಿದ್ರು. ಹಗರಣದಲ್ಲಿದೆಯಂತೆ ನಾಗೇಂದ್ರ ನೇರ ಕೈವಾಡ. ಇಡಿ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಮಾಹಿತಿ. ನಾಗೇಂದ್ರ ಅವರನ್ನ ತಮ್ಮ ವಶಕ್ಕೆ ಪಡೆಯುವ ಸಲುವಾಗಿ ಇಡಿ ಕೋರ್ಟ್ಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖವಾಗಿದೆ. ಹಗರಣದಲ್ಲಿ ಸಚಿವರಾಗಿದ್ದಾಗ ನಾಗೇಂದ್ರ ಕೈವಾಡ ಇರೋ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರೇ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ನಾಗೇಂದ್ರಗೆ ಹಗರಣದ ಬಗ್ಗೆ ಎಲ್ಲವೂ ಗೊತ್ತಿತ್ತು. ನಾಗೇಂದ್ರ ಆಜ್ಞೆಯಂತೆಯೇ 187 ಕೋಟಿ ಲೂಟಿಗೆ ಕೈ ಹಾಕಲಾಗಿತ್ತು. ವಸಂತನಗರ ಶಾಖೆಯಿಂದ ಎಂಜಿ ರಸ್ತೆ ಶಾಖೆಗೆ ಅಕೌಂಟ್ ಶಿಫ್ಟ್ ಮಾಡಿಸಿದ್ದೇ ನಾಗೇಂದ್ರ. ಇದೇ ಸಮಯದಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಾಗೇಂದ್ರ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ನಿಗಮದ ಅಂದಿನ ಎಂಡಿ ಪದ್ಮನಾಭ ಹಾಗೂ ನಾಗೇಂದ್ರ ಆಪ್ತರು ಭಾಗಿಯಾಗಿದ್ರು. ನಂತರ ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ 18 ನಕಲಿ ಖಾತೆ ಓಪನ್ ಮಾಡಲಾಯಿತು. ನಾಗೇಂದ್ರ ಹೇಳಿದ್ರಿಂದಲೇ ನಕಲಿ ಅಕೌಂಟ್ಗಳು ಓಪನ್ ಆಗಿವೆ. ನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 18 ನಕಲಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ. ಈ ಬಗ್ಗೆ ಇತರೆ ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಮೇ 23ರಂದೇ ಹಣ ವರ್ಗಾವಣೆ ಬಗ್ಗೆ ನಾಗೇಂದ್ರ ಮಾಹಿತಿ ನೀಡಿದ್ರು. ಈ ವೇಳೆ ಎಲ್ಲ ಹಣ ಹಿಂದಿರುಗಿಸೋದಾಗಿ ನಾಗೇಂದ್ರ ಭರವಸೆ ಕೂಡ ಕೊಟ್ಟಿದ್ರು. ಆದರೆ ಯಾರೂ ತನ್ನ ಹೆಸರನ್ನ ಹೇಳದಂತೆ ಅಧಿಕಾರಿಗಳಿಗೆ ನಾಗೇಂದ್ರ ತಾಕೀತು ಮಾಡಿದ್ರು. ಅಲ್ಲದೆ ಒಂದು ವೇಳೆ ನನ್ನ ಹೆಸರು ಹೇಳಿದ್ರೆ ನಿಮ್ಮ ಅಧಿಕಾರ ಹೋಗುತ್ತೆ ಅಂತ ಬೆದರಿಕೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರೇಡ್ ವೇಳೆಯೂ ಹಲವು ಮಹತ್ವದ ದಾಖಲೆಗಳು ನಮಗೆ ಪತ್ತೆಯಾಗಿವೆ. ಇಷ್ಟೇ ಅಲ್ಲ, ಹಗರಣದ ಹಿಂದೆ ದೊಡ್ಡ ಜಾಲವೇ ಇದ್ದು ವಿಚಾರಣೆಗೆ ನಾಗೇಂದ್ರ ಸಹಕರಿಸ್ತಿಲ್ಲ. ಹೀಗಾಗಿ ಅವರ ಕಸ್ಟಡಿ ಬೇಕಿದೆ ಅಂತ ನ್ಯಾಯಾಲಯಕ್ಕೆ ಇಡಿ ಅಧಿಕಾರಿಗಳು ಕೇಳಿದ್ರು. ದಾಖಲೆ ಮುಂದಿಟ್ರೂ ಬಾಯ್ ಬಿಡದ ನಾಗೇಂದ್ರ. ಇನ್ನು ಹಗರಣದಲ್ಲಿ ಬಂಧನಕ್ಕೊಳಗಾಗಿರುವ ಆರೋಪಿಗಳ ಹೇಳಿಕೆ ಹಾಗೂ ದಾಳಿ ವೇಳೆ ಪತ್ತೆಯಾದ ದಾಖಲೆಗಳ ಆಧಾರದ ಮೇಲೆ ನಾಗೇಂದ್ರ ವಿಚಾರಣೆ ನಡೆಸಲಾಗ್ತಿದೆ. ಹಾಗೆ ಸತ್ಯನಾರಾಯಣ ವರ್ಮಾ,
ನೆಕ್ಕುಂಟಿ ನಾಗರಾಜ್ ವಿಚಾರಣೆಯಲ್ಲಿ ಮಾಜಿ ಸಚಿವರ ಪಾತ್ರದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿ ಅದೇ ಆಧಾರದಲ್ಲಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆದರೆ ನಾಗೇಂದ್ರ ಮಾತ್ರ ಹಗರಣದಲ್ಲಿ ನನ್ನದೇನೂ ಪಾತ್ರವಿಲ್ಲ, ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ, ನಾನು ಸಚಿವನಾಗಿದ್ದೆ ಅಷ್ಟೇ, ಎಲ್ಲವೂ ಬೋರ್ಡ್ ಮೀಟಿಂಗ್ನಲ್ಲಿ ನಿರ್ಧಾರವಾಗುತ್ತೆ ಅಂತಷ್ಟೇ ಹೇಳ್ತಿದ್ದಾರೆ. ಸರ್ ಇಡಿ ಅಧಿಕಾರಿ ಆಗ್ತಿಕೊಂಡು ಏನು ಸರ್ ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ನಿಮ್ಮನ್ನ ಪಾತ್ರ ಇಲ್ಲನೇ ಇಲ್ಲ ಸರ್, ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತಾ? ನಿಮಗೆ ಅರಿವಿದೆ? ಬಿಜೆಪಿ ಅವಧಿಯಲ್ಲೂ ವಾಲ್ಮೀಕಿ ಅಕ್ರಮ, ಶ್ರೀರಾಮುಲು ಸಚಿವರಾಗಿದ್ದಾಗ ಗೋಲ್ಮಾಲ್, ಕಾಂಗ್ರೆಸ್ ವಿರುದ್ಧ ಹಗರಣಗಳ ಸುರಿಮಳೆಗೈದಿರುವ ಕಮಲ ಪಡೆಗೂ ವಾಲ್ಮೀಕಿ ವಿಚಾರದಲ್ಲಿ ಸಂಕಷ್ಟ ಎದುರಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲೂ ಅಕ್ರಮ ನಡೆದಿರುವ ಬಗ್ಗೆ ಎಸ್ಐಟಿಗೆ ಮಹತ್ವದ ದಾಖಲೆ ದೊರಕಿದೆಯಂತೆ. ಈ ಬಗ್ಗೆ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ನಾಯಕರಿಗೂ ಹಗರಣದ ಉರುಳು ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಶ್ರೀರಾಮುಲು ಅವಧಿಯಲ್ಲಿ ಹಗರಣ ನಡೆದಿದೆ ಎನ್ನಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಮಹತ್ವದ ದಾಖಲೆಗಳು ಸಿಕ್ಕಿದೆಯಂತೆ. ಆದರೆ ಎಷ್ಟು ಕೋಟಿ ಹಗರಣ ಅಂತ ಪರಿಶೀಲನೆ ನಡೀತಾ ಇದ್ದು, ಈ ವೇಳೆ ರಾಮಚಂದ್ರ ನಿಗಮದ ಅಧ್ಯಕ್ಷ ಆಗಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಹಗರಣಗಳ ಆರೋಪಗಳ ಸಂಕಷ್ಟವನ್ನ ಸರ್ಕಾರ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಜುಲೈ 15ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಲಿದೆ. ಮೂಡ ವಾಲ್ಮೀಕಿ ನಿಗಮದ ಹಗರಣ ಮುಂದಿಟ್ಟುಕೊಂಡೇ ಸದನದಲ್ಲಿ ಸದ್ದು ಮಾಡೋದಕ್ಕೆ ಪ್ರತಿಪಕ್ಷಗಳು ಈಗ ಸಜ್ಜಾಗಿರುವಂಥದ್ದು. ಈಗಾಗಲೇ ಮೈತ್ರಿ ನಾಯಕರು ಸಿಎಂ ರಾಜೀನಾಮೆಗೂ ಕೂಡ ಪಟ್ಟು ಹಿಡಿದಿವೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದೆ. ಸರ್ಕಾರಕ್ಕೆ ವಾಲ್ಮೀಕಿ ಮೂಡ ಹಗರಣ ಸಂಕಟ, ಸಿಎಂ ವಿರುದ್ಧ ದೋಸ್ತಿ ನಾಯಕರು ರಣಗಿದ್ದಾರೆ. ಮೂಡ ಹಗರಣದಲ್ಲಂತೂ ನೇರವಾಗಿ ಇವರದೇ ಜವಾಬ್ದಾರಿ. ಸಿದ್ದರಾಮಯ್ಯನವರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅವ್ರಿಗೆ ಏನಾದರೂ ಅವ್ರ ನೈತಿಕತೆ ಇದ್ರೆ ಹಾರಿಸಿಕೊಂಡು ಹೋಗೋದಲ್ಲ, ಜಾಡಿಸಿಕೊಂಡು ಹೋಗೋದಲ್ಲ, ಉತ್ತರ ಕೊಡ್ಬೇಕು. ನುಣುಚಿಕೊಂಡು ಹೋಗೋದಲ್ಲ. ಅಲ್ಲಿ ಯಾಕೆ ಕೊಟ್ಟರು ನಿಮಗೆ? ಸೈಟ್ಗಳಿದ್ದರೂ ಸಹಿತ, ನಿವೇಶನಗಳಿದ್ದರೂ ಸಹಿತ ನಿಮ್ಗೆ ವಿಜಯನಗರದಲ್ಲಿ ಯಾಕೆ ಕೊಟ್ಟರು? ನಿಮಗೆ ನೀವು ಸಮರ್ಥನೆ ಕೊಡ್ರಲ್ಲ, ಸಮರ್ಥನೆ ಇಲ್ಲ, ಅದಕ್ಕೆ ಆರೋಪ ಮಾಡೋದು. ಹಾಗಾಗಿ ಸಿದ್ದರಾಮಯ್ಯನವರು ಒಬ್ಬ ಕರಡು ಭ್ರಷ್ಟ ಅಪ್ರಾಮಾಣಿಕ ಮುಖ್ಯಮಂತ್ರಿ. ಹಾಗಾಗಿ ಅವ್ರ ಮೇಲೆ ತನಿಖೆ ಆಗ್ಬೇಕು. ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ, ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ. ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ 3 ಕೋಟಿಯಿಂದ 5 ಕೋಟಿವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರ್ ಆತ್ಮಹತ್ಯೆಯಲ್ಲಿ ಡೆತ್ ನೋಟನ್ನು ಏನು ಬರೆದಿಟ್ಟು ತೀರ್ಕೊಂಡು ಹೋದ್ರು. ಅವ್ರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ, ಬಹುಶಃ ಡೆತ್ ನೋಟು ಇರದೇ ಹೋಗಿದ್ರೆ, ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನ್ ಮಾಡ್ತಾ ಇದ್ರಿ? ಆಡಿಟ್ ಮಾಡಿಸ್ಲಿ, ಎಲ್ಲೆಲ್ಲಿ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಲೂಟಿ ಹೊಡೆದಿದ್ದಾರೆ ಅಂತ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ. ಅದಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಕ್ಕೆ ಮುಂಚೆ ಬೇಕಿದ್ರೆ ಇಡೀ ರಾಜ್ಯದ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಿಗಳ ತನಿಖೆಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ರಾಜೀನಾಮೆ ಕೊಡಲಿ. ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಅಕ್ರಮ ಸಂಬಂಧ ಬಿಜೆಪಿ ನಾಯಕ ಡಿಎಸ್ ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಬಾಣ ಬಿಡ್ತಿದೆ. ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಯಾರಿದ್ದಾರೆ, ಡಿಎಸ್ ವೀರಯ್ಯನವರು ಕಳೆದ 3 ತಿಂಗಳಿಂದ ಅಬ್ಸ್ಕ್ಯಾಂಡಲ್ಲಿದ್ದರು. ಇವರಿಗೆ ಆಶ್ರಯ ಕೊಟ್ಟಂತವರು ತಮಿಳುನಾಡಿನ ಭಾರತೀಯ ಜನತಾ ಪಕ್ಷದ ನಾಯಕರು. ಸನ್ಮಾನ್ಯ ಅಣ್ಣಾಮಲೈರವರ ಸಂಪರ್ಕದಲ್ಲಿ ತಮಿಳುನಾಡಲ್ಲಿ ವೀರಯ್ಯನವರು ಆಶ್ರಯವನ್ನು ಪಡ್ಕೊಂಡಿದ್ರು. ಮೂಡ ಸೈಟ್ ಕೊಟ್ಟರು ಇವರೇ. ಯಾರು ಕೊಟ್ಟಿದ್ದ ಸೈಟು? ಮೂಡ ಸೈಟ್ ಇಸ್ ಗಿವನ್ ಬೈ ಬಿಜೆಪಿ ಗವರ್ಮೆಂಟ್ ಓನ್ಲಿ. ಲೆಟ್ ದಮ್ ಎಕ್ಸೆಪ್ಟ್ ದಟ್ ಇಟ್ ಇಸ್ ಗಿವನ್. ನಾವು ಕರಪ್ಟ್ ಆಗಿ ಕೊಟ್ಟಿದ್ದೀವಿ, ನಾವೆಲ್ಲ ರೂಲ್ಸ್ ನ ಬಿಟ್ಟು ಕೊಟ್ಟಿದ್ದೀವಿ ಅಂತ ಫಸ್ಟ್ ಒಪ್ಕೋಬೇಕು. ಸೈಟ್ ಅವ್ರು ಕೊಟ್ಟು ರಾಜೀನಾಮೆ ನಮಗೆ ಕೊಡಂತಂದ್ರೆ ಹೆಂಗ್ರಿ ಇದು? ಸದನದ ಕದನಕ್ಕೆ ಕಮಲ ಪಡೆ ರಣವ್ಯೂಹ, ಕಾಂಗ್ರೆಸ್ ಕಲಿಗಳನ್ನ ಕಟ್ಟಿಹಾಕಲು ಸನ್ನದ್ಧ.
ಇನ್ನು ಇದೇ 15ರಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ. ಸದನ ಕದನದಲ್ಲಿ ಕೈ ನಾಯಕರನ್ನ ಕಟ್ಟಿಹಾಕಲು ಉತ್ಸಾಹದಿಂದ ಸನ್ನದ್ಧವಾಗಿದೆ ಬಿಜೆಪಿ ಟೀಮ್. ವಾಲ್ಮೀಕಿ ಹಗರಣ, ಮೂಡಾ ವಿವಾದ ಈಗಾಗಲೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಸದನ ಸಮರಕ್ಕೆ ಸಜ್ಜಾಗಿದೆ ಬಿಜೆಪಿ. ಈ ವೇಳೆ ಸದನದ ಒಳಗೂ ಹಾಗೂ ಹೊರಗೂ ಹೋರಾಟ ಮಾಡೋದಕ್ಕೆ ಮೈತ್ರಿ ನಾಯಕರು ಹೋಮ್ ವರ್ಕ್ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ದೋಸ್ತಿ ನಾಯಕರು ಸಮನ್ವಯ ಸಮಿತಿ ಸಭೆ ನಡೆಸಿದ್ರು. ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ, ನಾಗೇಂದ್ರ ಬಂಧನ, ದದ್ದಲ್ ಭೂಮಿ ಗದ್ದಲ, ಕೈ ದಲಿತರ ವಿರೋಧಿ ಎಂದು ಬಿಂಬಿಸೋದು, ಹಗರಣಗಳ ರಾಜ್ಯ ಸರ್ಕಾರ ಎಂಬ ಸಂದೇಶ ರವಾನಿಸೋದು, ಸಿಎಂ ಕುಟುಂಬದ ಕದ ತಟ್ಟಿದ ಮೂಡಾ ವಿವಾದ, ಗ್ಯಾರಂಟಿ ಯೋಜನೆಗೆ ಎಸ್ಸಿ ಅನುದಾನ ಬಳಕೆ, ಕಾನೂನು ಮತ್ತು ಸುವ್ಯವಸ್ಥೆ ಕುಸಿತ ಆರೋಪ, ಅಭಿವೃದ್ಧಿ ಶೂನ್ಯ, ರೈತರ ಆತ್ಮಹತ್ಯೆ ವಿಚಾರ, ತೈಲ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ರಾಮನಗರ ಜಿಲ್ಲೆ ಹೆಸರು ಬದಲಿಗೆ ವಿರೋಧ ವಿಚಾರ ಮುಂದಿಟ್ಕೊಂಡು ಸದನದಲ್ಲಿ ಮೈತ್ರಿ ಸದ್ದು ಮಾಡಲಿದೆ. ಒಟ್ಟಾರೆ ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪ, ಗದ್ದಲ ಕೋಲಾಹಲ ಸೃಷ್ಟಿಸೋದಂತೂ ಸುಳ್ಳಲ್ಲ. ಸದನದಲ್ಲಿ ಪ್ರತಿಪಕ್ಷಗಳ ಸದ್ದಡಗಿಸಲು ಸಿಎಂ ಬಳಸುವ ಪ್ರತ್ಯಸ್ತ್ರ ಏನು ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಈಗಾಗಲೇ 20 ದಿನಗಳಾಗಿವೆ. ಐಷಾರಾಮಿಯಾಗಿ ಬದುಕಿದ್ದವರಿಗೆ ಕಂಬಿ ಹಿಂದಿನ ಕರಾಳತೆ, ಖಿನ್ನತೆಯನ್ನು ಸೃಷ್ಟಿಸ್ತಾ ಇದೆಯಂತೆ. ಹೀಗಾಗಿ ದರ್ಶನ್ ಜೈಲಿನಲ್ಲೇ ಯೋಗಾಭ್ಯಾಸವನ್ನು ಶುರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಹೊಸ ಮಾಹಿತಿ. ಇದರ ಮಧ್ಯೆ ಗೆಳತಿ ಪವಿತ್ರ, ದರ್ಶನ್ ಗೆಳತಿ ಪವಿತ್ರ ಅನಾರೋಗ್ಯದಿಂದ ಜೈಲಿನ ಆಸ್ಪತ್ರೆಯ ವಾರ್ಡ್ಗೆ ಸೇರುವಂತಾಗಿದೆ. ದುಡ್ಡಿನ ಮದ, ಸೆಲೆಬ್ರಿಟಿ ಅನ್ನೋ ಅಹಂಕಾರ, ಪ್ರೇಯಸಿ ಮೇಲಿನ ಮಿತಿ ಮೀರಿದ ಮೋಹ, ನಾನ್ ನಡೆದಿದ್ದೇ ದಾರಿಯಂತ ದುರಹಂಕಾರದಿಂದ ಮೆರೆದ ದರ್ಶನ್ಗೀಗ ಕಂಬಿ ಎಣಿಸೋ ಪರಿಸ್ಥಿತಿ. ಡೈಲಿ ಜಿಮ್ ಇಲ್ಲ, ಸರಿಯಾಗಿ ನಿದ್ದೆ ಬರಲ್ಲ, ಬಾಡೂಟನೂ ಇಲ್ಲದೆ ಬಾಡಿ ಹೋಗಿದೆ ಚಕ್ರವರ್ತಿ ಬಾಡಿ. ಕಳೆದ 20 ದಿನದಿಂದ ಕಂಬಿ ಹಿಂದೆ ಇರೋ ಕಾಟೇರನಿಗೆ ಮಾನಸಿಕ ಖಿನ್ನತೆ ಕಾಡ್ತಿದೆಯಂತೆ. ಕಂಬಿ ಹಿಂದೆ ಕಾಟೇರನಿಗೆ ಮಾನಸಿಕ ಖಿನ್ನತೆ. 2 ದಿನಗಳಿಂದ ಜೈಲಲ್ಲೇ ಯೋಗಾಭ್ಯಾಸ. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ದರ್ಶನ್ ಇದ್ದಕ್ಕಿದ್ದಂತೆ ಜೈಲು ಸೇರಿ ಕಂಗಾಲಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೀರುವ ಪರಿಣಾಮ ನೆನೆದು ಪ್ರತಿಕ್ಷಣ ಕೊರಗ್ತಿದ್ದಾರಂತೆ. ಕುಟುಂಬ ಸದಸ್ಯರು, ಆಪ್ತ ಬಳಗ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಮಾನಸಿಕ ತೊಳಲಾಟ ತಾಳಲಾಗದೆ ಖಿನ್ನತೆಗೆ ಒಳಗಾಗಿದ್ದಾರೆ. ಹೀಗಾಗಿ ಕುಗ್ಗಿದ ಮನಸ್ಸಿಗೆ ಮರಳಿ ಆತ್ಮವಿಶ್ವಾಸ ಹೆಚ್ಚಿಸಲು ಯೋಗದ ಮೊರೆ ಹೋಗಿದ್ದಾರೆ. ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ತರಬೇತಿ ಪಡೆದ ಸಜಾ ಬಂಧಿಗಳ ಜೊತೆಗೆ ಕಳೆದ 2 ದಿನಗಳಿಂದ ಯೋಗಾಭ್ಯಾಸ ಮಾಡ್ತಿದ್ದಾನಂತೆ ದಾಸ. A1 ಪವಿತ್ರ ಗೌಡಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದರ್ಶನ್ ಕೋಟೆಯಲ್ಲಿ ರಾಣಿಯಂತೆ ಮೆರೆದ ಪವಿತ್ರ ಗೌಡ ಜೈಲಲ್ಲಿ ಕ್ಷಣ ಕ್ಷಣಕ್ಕೂ ಪರದಾಡ್ತಿದ್ದಾಳೆ. ಕಾಲಿಗೊಂದು ಕೈಗೊಂದು ಆಳು ಇಟ್ಕೊಂಡು ಮೆರೆದಾಕೆ ಈಗ ಕೊಲೆ ಆರೋಪಿಗಳ ಜೊತೆ ಬದುಕುವಂತಾಗಿದೆ. ಖತರ್ನಾಕ್ ಸಹಕೈದಿಗಳ ಸಹವಾಸದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಆರೋಗ್ಯ ಕೂಡ ಕೈಕೊಟ್ಟಿದೆ. ತೀವ್ರ ಸುಸ್ತು, ಬಳಲಿಕೆಯಿಂದ ಜೈಲಿನ ಆಸ್ಪತ್ರೆ ಸೇರಿದ್ದು ಕಳೆದ 2 ದಿನಗಳಿಂದ ಚಿಕಿತ್ಸೆ ಪಡೆದಿದ್ದಾಳೆ. ಬೇರೆ ಬ್ಯಾರಕ್ಗೆ ದರ್ಶನ್ ಶಿಷ್ಯರು ಶಿಫ್ಟ್. ಇನ್ನು ಉಳಿದ ಬ್ಯಾರಕ್ನಲ್ಲಿದ್ದ ದರ್ಶನ್ ಶಿಷ್ಯರಾದ ಕೆಲ ಆರೋಪಿಗಳನ್ನ ಮತ್ತೆ ಬದಲಾವಣೆ ಮಾಡಲಾಗಿದೆ. ಹೆಚ್ಚು ಮಂದಿ ಇರೋ ಬ್ಯಾರಕ್ಗಳಲ್ಲಿ ಆರೋಪಿಗಳನ್ನ ಬದಲಾವಣೆ ಮಾಡಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟೊಟ್ಟಿಗಿದ್ದ ಆರೋಪಿಗಳನ್ನ 2-3 ಬದಲಾವಣೆ ಮಾಡಿ ನಿಗಾ ವಹಿಸಲಾಗಿದೆ. ಬೇರೆ ಕೈದಿಗಳಿಂದ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಜೈಲು ಪಾಲಾಗಿರೋ ದರ್ಶನ್ ನೋಡೋದಕ್ಕೆ ಆಪ್ತರ ದಂಡೆ ಹರಿದು ಬರ್ತಿದೆ. ಟೈಮ್ ಪಾಸ್ ಸಿನಿಮಾದ ಸಹನಟ ನವೀನ್ ಕೂಡ ಆಗಮಿಸಿದ್ರು. ರಜೆ ಹಿನ್ನೆಲೆ ಭೇಟಿ ಮಾಡಲಾಗದೆ ವಾಪಸ್ಸಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು ದರ್ಶನ್ಗೆ ಇಂಥ ಸ್ಥಿತಿ ಬರಬಾರ್ದಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದು ರೇಣುಕಾಸ್ವಾಮಿ ಅವ್ರದ್ದು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಹಂಗೆ ಆಗಬೇಕು ಅಂದರೆ ಅವರು ಕೂಡ ಕಾರಣ ತಾನೆ. ಬೆಂಕಿ ಇಲ್ದಲೇ ಹೊಗೆ ಆಡಲ್ಲ. ಸೊ ಅಷ್ಟು ಅವರು ಕೆರಳಿಸಿದ್ದಾರೆ ಅಂತಂದರೆ ಏನೋ ಇದೆ, ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ.
ಬಟ್ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ, ನೋಡಿ ಇನ್ನೊಂದ್ಸಲ ಅವ್ರು ಯಾವತ್ತೂ ಇನ್ನು ತಪ್ಪು ಮಾಡಲ್ಲ. ಅವ್ರು ತಪ್ಪು ಈಗಲೂ ಮಾಡಿಲ್ಲ, ಬಟ್ ಇನ್ನು ಯಾವತ್ತೂ ಯಾವ ಕಾರಣಕ್ಕೂ ಅವರು ಯಾರ ಸಮಸ್ಯೆ ಮಾಡಲ್ಲ. ದರ್ಶನ್ ರಿಲೀಸ್ ಆಗ್ಲಿ ಅಂತ ಮಹಿಳಾ ಅಭಿಮಾನಿಯೊಬ್ರು ದರ್ಶನ್ ಫೋಟೋ ಹಿಡಿದು ಚಾಮುಂಡೇಶ್ವರಿ ಬೆಟ್ಟ ಹತ್ತಿದ್ದಾರೆ. ದೇವಸ್ಥಾನದ ಒಳಗಡೆ ಭಾವಚಿತ್ರ ಕೊಂಡೊಯ್ಯುವಂತಿಲ್ಲ ಅಂತ ಪೊಲೀಸರು ಸಿಬ್ಬಂದಿಯನ್ನ ತಡೆದಿದ್ದಾರೆ. ಈ ವೇಳೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದ ಅಭಿಮಾನಿಯನ್ನ ಆಚೆ ಕಳಿಸಿದ್ದಾರೆ. ಇನ್ನು ಜುಲೈ 18ಕ್ಕೆ ಕೋರ್ಟ್ನಲ್ಲಿ ದರ್ಶನ್ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ನೋಟಿಸ್ ಜಾರಿಯಾಗಿದ್ದು ಜೈಲಾಧಿಕಾರಿಗಳು ರಿಪೋರ್ಟ್ ಕೊಡಲು ಸಿದ್ಧತೆ ನಡೆಸಿದ್ದಾರೆ. ಒಟ್ಟಾರೆ ಒಂದು ಕ್ಷಣದ ಕೋಪದಿಂದ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟಕ್ಕೆ ಇಂಡಿಯಾ ಬ್ಲಾಕ್ನ ಪಕ್ಷಗಳು ಸೇರಿ ಬೆವರು ಹರಿಸಿರುವಂಥದ್ದು ನಿಜ. ಈಗ ಉಪಚುನಾವಣೆಗಳು ನಡೀತಾ ಇದ್ದಾವೆ. ಈ ಉಪಚುನಾವಣೆಯಲ್ಲೂ ಕೂಡ ಈ ಎನ್ಡಿಎ ಬ್ಲಾಕ್ನ ಸದಸ್ಯ ಪಕ್ಷಗಳಿದಾವಲ್ಲ, ಇವು ತಮ್ಮ ಸಾಮರ್ಥ್ಯವನ್ನು ತೋರಿಸಿವೆ. ಯಾವ ಸ್ವರೂಪದಲ್ಲಿ ಉಪಸಮರದಲ್ಲಿ ರಿಸಲ್ಟ್ ಬಂದಿದೆ, ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ಚುನಾವಣೆ ಬಳಿಕ ಎನ್ಡಿಎ ಮೈತ್ರಿಕೂಟಕ್ಕೆ ಆಘಾತ ಉಂಟಾಗಿದೆ. ಜುಲೈ 10ರಂದು ನಡೆದ 7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಇಂಡಿಯಾ ಒಕ್ಕೂಟ ಗೆಲುವಿನ ರಣಕೇಕೆ ಹಾಕಿದೆ. 7 ರಾಜ್ಯಗಳ ಉಪಚುನಾವಣೆ ಫಲಿತಾಂಶ ಪ್ರಕಟ. 10 ಕ್ಷೇತ್ರಗಳಲ್ಲಿ ಇಂಡಿಯಾ, 2 ಕಡೆ ಎನ್ಡಿಎಗೆ ಗೆಲುವು. ಪಶ್ಚಿಮ ಬಂಗಾಳದ 4, ಹಿಮಾಚಲ ಪ್ರದೇಶದ 3, ಉತ್ತರಾಖಂಡದ 2, ಬಿಹಾರ, ಪಂಜಾಬ್, ಮಧ್ಯಪ್ರದೇಶ ಹಾಗೂ ತಮಿಳುನಾಡಿನ ತಲಾ 1 ವಿಧಾನಸಭೆ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು ಕೇವಲ 2 ಕಡೆ ಮಾತ್ರ ಎನ್ಡಿಎ ಮೈತ್ರಿಕೂಟ ಗೆದ್ದದ್ದು ತೀವ್ರ ಮುಖಭಂಗವಾಗಿದೆ. ರಾಜ್ಯವಾರು ಫಲಿತಾಂಶ ಹೇಗಿದೆ ಅಂತ ನೋಡೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ 4 ಕ್ಷೇತ್ರಗಳಲ್ಲೂ ಕ್ಲೀನ್ ಸ್ವೀಪ್ ಮಾಡಿದೆ. ರಾಯ್ಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಾನಸ್ ಕುಮಾರ್ ಘೋಷ್ ವಿರುದ್ಧ ಟಿಎಂಸಿಯ ಕೃಷ್ಣ ಕಲ್ಯಾಣಿ ಗೆದ್ದು ಬೀಗಿದ್ದಾರೆ. ರಣಘಾಟ್ ದಕ್ಷಿಣದಲ್ಲಿ ಮುಕುತ್ಮಣಿ ಅಧಿಕಾರಿ ಬಿಜೆಪಿಯ ಮನೋಜ್ ಕುಮಾರ್ ಬಿಸ್ವಾಸ್ರನ್ನ ಸೋಲಿಸಿದ್ದಾರೆ. ಬಾಗ್ದಾ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಮಧುಪರ್ಣ ಠಾಕೂರ್ ಗೆದ್ದಿದ್ರೆ, ಮಾಣಿಕ್ತಾಲ ಕ್ಷೇತ್ರದಲ್ಲಿ ಸುಪ್ತಿ ಪಾಂಡೆ ಜಯಭೇರಿ ಬಾರಿಸಿದ್ದಾರೆ. ಹಿಮಾಚಲ ಪ್ರದೇಶದ ಡೇಹ್ರಾ ಕ್ಷೇತ್ರದಲ್ಲಿ ಸಿಎಂ ಸುಖವಿಂದರ್ ಸಿಂಗ್ ಪತ್ನಿ ಕಮಲೇಶ್ ಠಾಕೂರ್ ಜಯ ಸಾಧಿಸುವ ಮೂಲಕ 25 ವರ್ಷಗಳ ನಂತರ ಡೇಹ್ರಾದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಹಾರಿಸಿದ. ನಲಗಢ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹಾರ್ದೀಪ್ ಸಿಂಗ್ ಬಾವಾ, ಹಮೀರ್ಪುರದಲ್ಲಿ ಆಶೀಶ್ ಶರ್ಮಾ ಗೆದ್ದು ಬೀಗಿದ್ದಾರೆ. ಅದೇ ರೀತಿ ಉತ್ತರಾಖಂಡ್ನ ಬದ್ರಿನಾಥ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಲಖಪತ್ ಸಿಂಗ್ ಬುಟೋಲಾ ಬಿಜೆಪಿಯ ರಾಜೇಂದ್ರ ಸಿಂಗ್ ಭಂಡಾರಿ ವಿರುದ್ಧ ಗೆದ್ದು ಬೀಗಿದ್ದಾರೆ. ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಖಾಜಿ ಮೊಹಮ್ಮದ್ ನಿಜಾಮುದ್ದೀನ್ ಬಿಜೆಪಿ ಅಭ್ಯರ್ಥಿ ಕರ್ತಾರ್ ಸಿಂಗ್ ಬದಾನಾಗೆ ಸೋಲಿನ ರುಚಿ ತೋರಿಸಿದ್ದಾರೆ. ಬಿಹಾರದ ರುಪೌಲಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜೆಡಿಯು ಅಭ್ಯರ್ಥಿ ಕಲಾಧರ್ ಮಂಡಲ್ ಎದುರು ಸ್ವತಂತ್ರ ಅಭ್ಯರ್ಥಿ ಶಂಕರ್ ಸಿಂಗ್ಗೆ ಮತದಾರರು ಗೆಲುವಿನ ಸಿಹಿ ನೀಡಿದ್ದಾರೆ. ಪಂಜಾಬ್ನಲ್ಲೂ ಬಿಜೆಪಿಗೆ ಹೀನಾಯ ಸೋಲಾಗಿದೆ. ಜಲಂಧರ್ ಪಶ್ಚಿಮದಲ್ಲಿ ಎಎಪಿ ಅಭ್ಯರ್ಥಿ ಮೊಹಿಂದರ್ ಭಗತ್ ಗೆಲುವಿನ ನಗೆ ಬೀರಿದ್ರೆ, ಬಿಜೆಪಿಯ ಶೀತಲ್ ಅಂಗೂರಲ್ ಸೋಲನ್ನಪ್ಪಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಕಮಲೇಶ್ ಪ್ರತಾಪ್ ಶಾ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಗೆದ್ದಿದ್ದಾರೆ. ಇನ್ನು ತಮಿಳುನಾಡಿನ ವಿಕ್ರವಾಂಡಿ ಕ್ಷೇತ್ರದಲ್ಲಿ ಡಿಎಂಕೆ ಅಭ್ಯರ್ಥಿ ಅನ್ನಿಯೂರ್ ಶಿವ ಜಯ ಸಾಧಿಸಿದ್ದಾರೆ. ये उपचुनाव 13 सीटों पर हुए बहुत महत्वपूर्ण चुनाव थे. दूसरी बार भारतीय जनता पार्टी को देश की जनता मजबूती से कुछ संदेश देना चाहती है. उत्तराखंड में हम दोनों सीटें जीत गए. हिमाचल में देहरा विधानसभा क्षेत्र में, नालागढ़ में हमें जीत हासिल हुई. और अगर आप कुल मिलाकर 13 की 13 सीटों का आकलन करेंगे तो भारतीय जनता पार्टी को सिर्फ 2 मिली. 4টে সিটের মধ্যে 3টে সিট ছিল বিজেপি, লোকসভাতেও ছিল, বিধানসভাতেও ছিল, অর্থাৎ আউট অফ 4 আমি এর জন্য
মুখস্থ মানুষকে আমাদের কৃতজ্ঞতা, প্রণাম, সালাম, দোয়া যাই বলুন, আশীর্বাদ, শুভকামনা, দণ্ডবাদ, জোহার সবকিছুই জানাচ্ছি। अब की बार 400 ಪಾರ್ ಅಂತದ ಎನ್ಡಿಎ ಕೂಟಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿತ್ತು. ಈಗ 7 ರಾಜ್ಯಗಳ ವಿಧಾನಸಭೆ ಉಪಚುನಾವಣೆಯಲ್ಲೂ ಕೇವಲ 2 ಸೀಟ್ ಗೆಲ್ಲುವ ಮೂಲಕ ಬಿಜೆಪಿಗೆ ಮುಜುಗರ ಉಂಟಾಗಿದೆ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಉಪಚುನಾವಣೆಯಲ್ಲೂ ಗೆಲುವು ಸಿಕ್ಕಿದ್ದು ಮತ್ತಷ್ಟು ಬಲ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಅಪರೂಪದ ವಿವಾಹ. ಈ ವೈಭವದ ವಿವಾಹಕ್ಕೆ ಸರಿಸಾಟಿಯೇ ಇಲ್ಲ. ಇವತ್ತು ನಡೆದಂತಹ ಶುಭ ಆಶೀರ್ವಾದ ಸಮಾರಂಭ ಹೇಗಿತ್ತು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮದುವೆ ಅದ್ಧೂರಿಯಾಗಿ ನೆರವೇರಿತು. ಬಾಲ್ಯದ ಗೆಳತಿ ರಾಧಿಕಾ ಮರ್ಚೆಂಟ್ ಜೊತೆ ಸಪ್ತಪದಿ ತುಳಿದ್ರು. ಮುಂಬೈನ ಜಿಯೋ ವರ್ಲ್ಡ್ನಲ್ಲಿ ನಡೆದ ಈ ಶ್ರೀಮಂತ ವಿವಾಹಕ್ಕೆ ದೇಶ ವಿದೇಶದ ಗಣ್ಯರು ಸಭಾ ಆಶೀರ್ವಾದ ಸಮಾರಂಭ ವೈಭವೋಪೇತವಾಗಿ ನಡೆಯಿತು. ನವಜೋಡಿ ಹಿರಿಯರಿಂದ ಆಶೀರ್ವಾದ ಪಡೆಯುವ ಕಾರ್ಯಕ್ರಮ ಇದಾಗಿದ್ದು, ರಾಜಕಾರಣಿಗಳು, ಬಾಲಿವುಡ್ ನಟ ನಟಿಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಐಶ್ವರ್ಯ ರೈ ಹಾಗೂ ಮಗಳು ಆರಾಧ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಅತ್ಯಾಕರ್ಷಕ ಉಡುಗೆಯಲ್ಲಿ ತಾಯಿ ಮಗಳು ಮಿಂಚಿದ್ರು. ಶಾರುಖ್ ಖಾನ್ ಮತ್ತು ಗೌರಿ ಖಾನ್ ಆಗಮಿಸಿದ್ದು ಎಸ್ಆರ್ಕೆ ಶೇರ್ವಾನಿಯಲ್ಲಿ ಮಿಂಚಿದ್ರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಆಶೀರ್ವಾದ ಕಾರ್ಯಕ್ರಮಕ್ಕೆ ರಾಮ್ ಚರಣ್ ಮತ್ತು ಪತ್ನಿ ಉಪಾಸನಾ ಆಗಮಿಸಿದ್ರು. ನ್ಯಾಷನಲ್ ಕ್ರಶ್ ಎಂದೇ ಖ್ಯಾತಿ ಪಡೆದಿರುವ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಕೂಡ ಆಶೀರ್ವಾದ್ ಕಾರ್ಯಕ್ರಮದಲ್ಲಿ ಮಿಂಚಿದ್ರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ದಂಪತಿ ಹಾಗೂ ಮಹೇಂದ್ರ ಸಿಂಗ್ ಧೋನಿ ಅದ್ಧೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅನಂತ್ ರಾಧಿಕಾ ಆಶೀರ್ವಾದ್ ಸಮಾರಂಭದಲ್ಲಿ ಸಂಜಯ್ ದತ್ ಹಾಗೂ ರಣಬೀರ್ ಕಪೂರ್ ಒಟ್ಟಿಗೆ ಕಾಣಿಸಿಕೊಂಡ್ರು. ಜಾನ್ವಿ ಕಪೂರ್ ಹಾಗೂ ಖುಷಿ ಕಪೂರ್, ನಟ ಶಾಹಿದ್ ಕಪೂರ್, ಪತ್ನಿ ಮೀರಾ ರಜಪೂತ್ ಸೇರಿದಂತೆ ಬಾಲಿವುಡ್ ದಂಡೆ ಹರಿದು ಬಂದಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ನಡೀತಾ ಇರುವಂತಹ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಯ ಶುಭ ಆಶೀರ್ವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಆಗಮಿಸಿದ್ದಾರೆ. ಆ ಕಾರ್ಯಕ್ರಮ ಅಲ್ಲಿ ನಡೀತಾ ಇರುವಂತಹ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಆಶೀರ್ವಾದದಲ್ಲಿ ಭಾಗಿಯಾಗಿ ನವಜೋಡಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ನಾಳೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಬೃಹತ್ ಅಭಿನಂದನಾ ಸಮಾವೇಶ ಆಯೋಜಿಸಲಾಗಿದೆ. ಪಾಂಡವಪುರದ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೆಯಲಿದ್ದು ಸುಮಾರು 50,000 ಜನರು ಸೇರುವ ನಿರೀಕ್ಷೆ ಇದೆ. ವೆಜ್, ನಾನ್ ವೆಜ್ನ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿದೆ. 3 ದಿನಗಳ ಹಿಂದೆ ಚಾಮರಾಜನಗರದಲ್ಲಿ ನಡೆದಿದ್ದ ಕೃತಜ್ಞತಾ ಸಮಾವೇಶದಲ್ಲಿ ಸಿಎಂಗೆ ರೈತರು ನೀಡಿದ ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ. ಇದು ದುರಹಂಕಾರದ ಪರಮಾವಧಿ. ಸಿಎಂ ಸಿದ್ದರಾಮಯ್ಯ ರೈತರ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಎಂದು ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ ಸೂರಜ್ ಬಂಧನದ ಬಳಿಕ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬ ಹುಡುಗ ಉಳಿದುಕೊಂಡಿದ್ದಾನೆ. ಅವನ ಮೇಲೂ ಒಂದು ಕೇಸ್ ಹಾಕಿ A1 ಮಾಡೋಕೆ ಸರ್ಕಾರ ಪ್ಲಾನ್ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ರಾಮನಗರ ಜಿಲ್ಲೆ ಮರುನಾಮಕರಣಕ್ಕೆ ಬಿಜೆಪಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೆಸರು ಬದಲಾವಣೆ ಮಾಡಿದ್ರೆ ಯಾವುದೇ ಅನುಕೂಲ ಇಲ್ಲ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿಯೇ ಹಲವು ಸಮಸ್ಯೆಗಳಿವೆ. ಸರ್ಕಾರದ ಈ ಕ್ರಮವನ್ನ ಜನರೇ ವಿರೋಧ ಮಾಡ್ತಾರೆ ಎಂದಿದ್ದಾರೆ. ಕಳೆದ
ಕಳೆದ 24 ಗಂಟೆಯಲ್ಲಿ 424 ಹೊಸ ಡೆಂಘಿ ಪ್ರಕರಣಗಳು ದಾಖಲಾಗಿವೆ. ಈ ಮೂಲಕ ರಾಜ್ಯದಲ್ಲಿ 9,000ಕ್ಕೆ ಡೆಂಘಿ ಕೇಸ್ಗಳು ಏರಿಕೆಯಾಗಿದೆ. ಸದ್ಯ 119 ಕೇಸ್ಗಳಿವೆ. ಇದುವರೆಗೂ ಹೆಮ್ಮಾರಿ ಸೋಂಕಿಗೆ 7 ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಬಿಗ್ ಶೋ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.